ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಸುಮ್ಮನೆ ಒಂದು ನಿಮಿಷ ಸುಮ್ಮನೆ ಅವ್ರು ಮಾತಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ಸಿಎಂ ಭೇಟಿಯಾಗಿದ್ದಾರೆ ಸರ್. ನೀವೇ ಎಲ್ಲ ತೋರಿಸಿದಿರಲ್ಲ ಜಗತ್ತಿಗೆಲ್ಲ, ಅದು ಗೊತ್ತಿಲ್ಲ ನನಗೆ. ಒಳಗಡೆಗೆ ಏನು ಮಾತಾಡ್ಕೊಂಡಿದ್ದಾರೋ ನಮಗೇನು ಗೊತ್ತಿದೆ ಸರ್. ಈಗ ಅವರು ಕಾಲಿಗೆ ಇದಾದ ಏಟು ಬಿದ್ದಾಗಿಂದ ಅವ್ರು ನೋಡಿರಲಿಲ್ಲ, ಅದಕ್ಕೋಸ್ಕರ ಹೋಗಿ ಆರೋಗ್ಯ ವಿಚಾರಿಸಕ್ಕೆ ಹೋಗಿದ್ದೆ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟರೆ ಬೇರೆ ನಮಗೇನು ಗೊತ್ತು ಸರ್. ಈಗ ಒಂದು ಕಡೆ ರಾಜಣ್ಣ ಅವರು ಸದನದಲ್ಲಿ ಗಂಭೀರವಾಗಿ ಪ್ರಸ್ತಾಪ ಮಾಡ್ತಾರೆ, ಬಟ್ ನಿಮ್ಮ KPCC ಅಧ್ಯಕ್ಷ ನಾನು ಕರೆದು ಕೇಳಿದ್ದೀನಿ, ಅವ್ರ ಹತ್ರ ಯಾವುದು ಏನಾದ್ರು ಇದ್ರೆ ಕೊಡಿ ಅಂತ. ನೀವು ದಿನೇ ದಿನೇ ಇದು ಮಾಡ್ತೀರಿ, ಇದೆಲ್ಲ ಬೋಗಸ್ ರೀ ಅಂತ ಹೇಳಿದ್ದಾರೆ. ಬೋಗಸ್ ಸರ್ ಇದು? ಗೊತ್ತಿಲ್ಲ ನನಗೆ, ನಾನು ಅದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗೋದಿಲ್ಲ. ಬಟ್ ನೀವು ದೂರನ ನಿರೀಕ್ಷೆ ಮಾಡ್ತಾ ಇದ್ದೀರಾ ಸರ್? ಕೊಡಬೇಕಲ್ಲ, ಅವರು ಕೊಟ್ಟರೆ ತಾನೇ. ನಾವು ಕಾಸ್ ಆಫ್ ಆ್ಯಕ್ಷನ್ ಬೇಕಲ್ಲ. ಅನ್ಲೆಸ್ ದೇರ್ ಇಸ್ ಅನ್ FIR ನಾವು ಯಾವುದನ್ನೇ ತನಿಖೆಯನ್ನು ಮಾಡೋಕ್ಕೆ ಬರೋದಿಲ್ಲ, ಆಗೋದಿಲ್ಲ. FIR ಇಲ್ಲದೆ ನಾವು ಯಾವ ಸುಮೋಟೋನು ಮಾಡಕ್ಕೆ ಬರಲ್ಲ. ಸರ್, ಆಪ್ತರ ಜೊತೆಗೆ ಮಾತನಾಡಿ ತೀರ್ಮಾನ ಮಾಡ್ತೀನಿ ಅಂತ ಹೇಳಿದ್ದಾರೆ ಸರ್ ರಾಜಣ್ಣ ಅವರು. ನಾವು ಕೂಡ ಆಪ್ತರು, ತಮ್ಮ ಜೊತೆಗೆ ಏನಾರು ಮಾತುಕತೆಯನ್ನು ಮಾಡಿದ್ದಾರೆ? ಅವ್ರಿಗೆ ಭಾಳ ಜನ ಆಪ್ತರಿದ್ದಾರೆ, ನನ್ನನ್ನು ಸೇರ್ಕೊಂಡು ಭಾಳ ಜನ ಆಪ್ತರಿದ್ದಾರೆ. ಯಾವ ಆಪ್ತರ ಹತ್ರ ಮಾತಾಡ್ತಾರೋ ನೀವೇ ಕೇಳ್ಬೇಕು ಅವ್ರನ್ನ. ಇಲ್ಲ, ನನ್ನ ಹತ್ರ ಏನಿಲ್ಲ. ನೆನ್ನೆಲ್ಲ ಜೊತೆಯಲ್ಲೇ ಇದ್ದೋ ಫಂಕ್ಷನ್ನಲ್ಲಿ ಏನು ಹೇಳಿಲ್ಲ. ಅಲ್ಲ ಸರ್, ಇದು ಹಿಂಗೆ ರಾಜಕೀಯವಾಗಿ ಒಂಥರ ಹೋಗ್ಬಿಡುತ್ತಾ ಅಂತ ಸರ್? ತಾರ್ಕಿಕ ಅಂತ ಕಾಣಲ್ವಾ ಇದು? ಗೊತ್ತಿಲ್ಲ ರೀ, ನಾನು ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ. ನೀವು ತನಿಖೆ ಕೊಡ್ತೀವಿ ಅಂತ? ಹೌದಾ, ಬರಲಿ, ಅದು ಹೇಳಿದ್ದೀನಲ್ಲ. ಕಂಪ್ಲೇಂಟ್ ಕೊಡದೆ ನಾನೇನು ಮಾಡಕ್ಕೆ ಬರುತ್ತೆ.